ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಪಕ್ಷಗಳು ಪ್ರಶ್ನೆ ಮಾಡಿದಾಗ, ಒತ್ತಾಯ ಮಾಡಿದಾಗ, ಪ್ರತಿಭಟನೆ ಮಾಡಿದಾಗ 3ನೇ ತಾರೀಕು 6ನೇ ತಿಂಗಳು ನಮ್ಮ ಹೋರಾಟದ ಫಲವಾಗಿ ಒಂದು ಸರ್ಕಾರಿ ಆದೇಶವನ್ನು ಮಾಡಿದೆ. ಅದನ್ನು ನಿಮಗೆ ಕೊಡ್ತೀನಿ, ಕೊನೆ ಕಾಪಿಗೆ. ಸೊ ಇದರಲ್ಲಿ ಏನಿದೆ, ಮೇಲ್ಕಂಡ ವಿಷಯ ಮತ್ತು ಉದ್ದೇಶಕ್ಕೆ ಸಂಬಂಧಿಸಿದಂತೆ ಸಹಾಯಕ ರಸಗೊಬ್ಬರಗಳನ್ನು ಕೃಷಿ ಕರಕರ ಮಾರಾಟಗಾರರು ರೈತರಿಗೆ ಕನಿಷ್ಠ ಮಾರಾಟ ದರಕ್ಕಿಂತ ಹೆಚ್ಚಿನ ದರಕ್ಕೆ ಹಾಗೂ ಸಹಾಯಧನದ ರಸಗೊಬ್ಬರಗಳೊಂದಿಗೆ ಒತ್ತಾಯಪೂರ್ವಕವಾಗಿ ರೈತರು ವಿಧಿಸಿದ ಇತರ ಕೃಷಿ ಪರಿಕರಗಳನ್ನು ಲಿಂಕ್ ಮಾಡಿ ಮಾರಾಟ ಮಾಡುತ್ತಿರುವ ಬಗ್ಗೆ ಹಲವು ಸಂಘ ಸಂಸ್ಥೆಗಳು, ಜನಪ್ರತಿನಿಧಿಗಳು ಮತ್ತು ರೈತರು ದೂರು ಮತ್ತು ಮನವಿಗಳನ್ನು ತುಂಬಾ ಬಂದಿರುತ್ತದೆ. ಇದರಿಂದ ರೈತರಿಗಾಗುತ್ತಿರುವ ತೊಂದರೆ ತಪ್ಪಿಸುವ ನಿಟ್ಟಿನಲ್ಲಿ ಕ್ರಮ ವಹಿಸಲು ಉಲ್ಲೇಖ ಒಂದರಲ್ಲಿ ತಿಳಿಸಲಾಗಿದೆ. ಆದಾಗ್ಯೂ ಸಹ ಅಂತಹ ಪ್ರಕರಣಗಳು ಪುನರಾವರ್ತನೆಯಾಗುತ್ತಿರುವ ಬಗ್ಗೆ ದೂರುಗಳು ಸ್ವೀಕೃತವಾಗಿರುತ್ತವೆ. ಸಹಾಯಧನದ ರಸಗೊಬ್ಬರಗಳನ್ನು ಕನಿಷ್ಠ ಮಾರಾಟ ದರಕ್ಕಿಂತ ಹೆಚ್ಚಿನ ಮಾರಾಟಕ್ಕೆ ಮಾಡುವುದು ಮತ್ತು ಇತರ ಕೃಷಿ ಪರಿಕರಗಳನ್ನು ಒತ್ತಾಯಪೂರ್ವಕವಾಗಿ ಲಿಂಕ್ ಮಾಡಿ ಮಾರಾಟ ಮಾಡುವುದು ಫರ್ಟಿಲೈಸರ್ ಕಂಟ್ರೋಲ್ ಆಕ್ಟ್ 1985, FCO 1985 ಮತ್ತು ಎಸೆನ್ಷಿಯಲ್ ಕಮೋಡಿಟೀಸ್ ಆಕ್ಟ್ 1955 ಉಲ್ಲಂಘನೆಯಾಗಿರುತ್ತದೆ. ಸದರಿ ಉಲ್ಲಂಘನೆಗಳಿಗೆ ಈ ದಿನ ನಮ್ಮ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲಾ ಜಿಲ್ಲೆಗಳಲ್ಲಿ ನಾವು ಕರ್ನಾಟಕ ರಾಷ್ಟ್ರ ಪಕ್ಷ ಈ ಮೂಲಕ ಸರ್ಕಾರಕ್ಕೆ ಮತ್ತು ಸರ್ಕಾರದ ಕೃಷಿ ಇಲಾಖೆಯ ಆಯುಕ್ತ ಮತ್ತು ಜಂಟಿ ಆಯುಕ್ತರು ಮತ್ತು ಸಹಾಯಕ ಆಯುಕ್ತರು ಇವರಿಗೆ ನಾವು ಮನವಿ ಮಾಡ್ತಿದ್ದೇವೆ ಮತ್ತು ಒತ್ತಾಯ ಮಾಡ್ತಿದ್ದೇವೆ. ದಯವಿಟ್ಟು ಸರ್ಕಾರದ ಆದೇಶವನ್ನ ಪಾಲಿಸಿ. ದಯವಿಟ್ಟು ಅಧಿಕಾರಿಗಳು ಸರ್ಕಾರದ ಏನು ವಿವಿಧ ರೀತಿಯ ಅಲ್ಲಿ ಏನು ನಿಮಗೆ ನಿಬಂಧನೆಗಳಿರುತ್ತೆ, ಆ ನಿಬಂಧನೆಗಳ ಅನುಗುಣವಾಗಿ ನಿಮಗೆ ದಾಸ್ತಾನು ಆಗಿದೆ ಇಲ್ವಾ, ದಾಸ್ತಾನು ಸರಿಯಾಗಿ ವಿತರಣೆ ಆಗ್ತದೆ ಇಲ್ವಾ, ಅಥವಾ ನಿಮ್ಮ ಕೃಷಿ ಇಲಾಖೆಯ ಒಂದು ಅಧೀನದಲ್ಲಿ ನಿಮ್ಮ ಲೈಸೆನ್ಸ್ ಅನ್ನು ಪಡೆದ ಪರವಾನಗಿ ತೆಗೆದುಕೊಂಡಿದ್ದ ಒಂದು ರಿಟೇಲ್ ದರ ಮಾರಾಟಗಾರರು ಅದನ್ನು ಸರಿಯಾಗಿ ವಿತರಿಸ್ತಿದ್ದಾರೆ ಇಲ್ವಾ, ಅಥವಾ ಅದನ್ನು ದಾಸ್ತಾನು ಮಾಡಿದಾರ, ದಾಸ್ತಾನು ಇಲ್ಲಿದೆ ಎಷ್ಟಿದೆ ಅನ್ನೋದು ನಮ್ಗೆ ಕೃಷಿ ಇಲಾಖೆಯಲ್ಲಿ ಮಾಹಿತಿ ಇರುತ್ತೆ. ಯಾವ ಹಂತದಲ್ಲಿ ಎಷ್ಟು ಮಾಹಿತಿ ಇರುತ್ತೆ, ಯಾರು ಎಷ್ಟು ಒಂದು ಐಡಿ ಮುಖಾಂತರ ವಿತರಿಸಿದ್ದಾರೆ ಅನ್ನೋದು ಪ್ರತಿಯೊಂದು ಮಾಹಿತಿ ಇರುತ್ತೆ. ಯಾಕಂದ್ರೆ ಇದು ಈಗಾಗಲೇ ಕಳೆದ ವರ್ಷದಿಂದ ಈ ಕೃಷಿ ಇಲಾಖೆ ಸುತ್ತಲೂ ಹೊರಡಿಸಿದೆ. ಹೀಗಾಗಿ ದಯವಿಟ್ಟು ರೈತರಿಗೆ ಅನುಕೂಲ ಮಾಡಿಕೊಡಿ, ಕಾಳಧನ್ಯವನ್ನು ಮಾಡಬೇಡಿ, ಹೆಚ್ಚಿಗೆ ದರವನ್ನು ನಿಗದಿ ಮಾಡಿ ಕೃತಿಕ ಅಭಾವ ಮಾರುಕಟ್ಟೆಯನ್ನು ಸೃಷ್ಟಿ ಹೆಚ್ಚಿನ ದರಗಳಿಗೆ ದಯವಿಟ್ಟು ಮಾರಾಟಗಾರರನ್ನ ಅವರ ಪರವಾನಗಿಯನ್ನು ರದ್ದು ಮಾಡಿ ಅಂತೇಳಿ ಕರ್ನಾಟಕ ರಾಷ್ಟ್ರ ಪಕ್ಷ ಮೂಲಕ ನಿಮ್ಮ ಮುಖಾಂತರ ನಮ್ಮ ರಾಜ್ಯದ ಜಿಲ್ಲಾಧಿಕಾರಿ ಇರ್ಬೋದು ಮತ್ತು ಜಿಲ್ಲಾ ಎಡಿ ಮತ್ತು ಜೆಡಿ ಜಂಟಿ ಆಯುಕ್ತರು ಮತ್ತು ಸಹಾಯಕ ಆಯುಕ್ತರು ತಾಲೂಕು ಎಲ್ಲ ಇವರಿಗೆ ನಾವು ರಾಷ್ಟ್ರ ಪಕ್ಷದಿಂದ ವಿನಂತಿ ಮಾಡ್ಕೊಂಡಿದ್ದೀವಿ. ದಯವಿಟ್ಟು ರೈತರಿಗೆ ಅನುಕೂಲ ಮಾಡಿಕೊಡಿ. ನಮ್ಮ ಪಕ್ಷದ ಹೊಸದಾಗಿ ಇಷ್ಟೇ, ಇನ್ನು ಮುಂದೆ ಈಗಾಗಲೇ ಕಂಡಿದೆ ಸಾಕಷ್ಟು ಒಂದು ದೂರುಗಳನ್ನ ವಿಚಾರವನ್ನ ನಾವು ಈಗಾಗಲೇ ಸಂಬಂಧಪಟ್ಟ ಕಳಿಸಿದ್ವಿ. ಈ ವಿಚಾರದಲ್ಲಿ ಸರ್ಕಾರ ಮತ್ತೊಂದು ಆದೇಶ ಮಾಡಿದೆ. ಆದಾಗ್ಯೂ ಮತ್ತು ಹೆಚ್ಚಿಗೆ ಮಾರಾಟ ಮಾಡಿದ್ದಾಗಲಿ ಅಥವಾ ಕೃತಿಕ ಅಭಾವ ಸೃಷ್ಟಿ ಮಾಡಿದ್ದಾಗಲಿ ಅಥವಾ ಯಾವುದೇ ರಸಗೊಬ್ಬರ ದಾಸ್ತಾನು ಇಲ್ಲ ಅಂತ ಅನ್ನೋದಾಗಲಿ ಈ ತರ ಏನಾದ್ರು ಮತ್ತೆ ಕಂಡು ಬಂದಲ್ಲಿ ನಾವು ಮುಂದಿನ ದಿನಗಳಲ್ಲಿ ಆ ಒಂದು ನಾವು ಪ್ರತಿ ಯಾವುದೋ ಇಲಾಖೆಯಲ್ಲಿ ನಮ್ಮ ಕರ್ನಾಟಕ ರಾಷ್ಟ್ರ ಪಕ್ಷದ ವತಿಯಿಂದ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.